ಪುಷ್ಪಕ್ ಸರ್, ನಾನು ನಿಮ್ಮ ಹತ್ರ ಏನು ಮಾತಾಡಬೇಡ ಧ್ರುವ. ಎಲ್ರ ಹತ್ರ ನನ್ನ ಮೈನಾನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ಕೊಂಡಿರಕ್ಕಾಗಲ್ಲ. ಎಲ್ಲ ಅವರಾಗ ಅವರೇ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಪುಷ್ಪಕ್ ಸರ್, ಮೈನವ್ರೆ, ವಾರ್ಡನ್ ಮೇಡಮ್ ಬನ್ನಿ. ಇವ್ನ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಹೋಗ್ತಿದ್ದಾನೆ? ಏನೋ ವಿಷಯ ನಡೀತಿದೆ, ಬಾ ಹೋಗಿ ನೋಡೋಣ. ಮೇಡಮು, ಮೇಡಮ್ ಏನಾಯ್ತು? ಮಾತಾಡಿದ್ರಾ? ಒಪ್ಕೊಂಡ್ರಾ? ಪುಷ್ಪ ಕೇಳೋ ಪರಿಸ್ಥಿತಿಲಿ ಇಲ್ಲ ಮೈನಾ. ಕೇಳೋ ಪರಿಸ್ಥಿತಿಲಿ ಇಲ್ವಾ ಅಂದ್ರೆ ಏನರ್ಥ ಮೇಡಮ್? ನಿಮ್ಮತ್ ಕೇಳ್ತಾರ ಅಂತ ಅಲ್ವಾ ಮೇಡಮ್ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು? ನಾನು ಪ್ರಯತ್ನ ಪಟ್ಟಿದ್ರುವ, ಆದ್ರೆ ಏನು ಮೇಡಮು, ನೀವು ಸುತ್ತಿ ಬಳಸಿ ಮಾತಾಡಕ್ ಹೋಗಿರ್ತೀರಾ, ಅದಕ್ಕೆ ಅವ್ರು ಒಪ್ಕೊಂಡಿರಲ್ಲ. ನೀವು ನೇರವಾಗಿ ಮಾತಾಡ್ಬೇಕಿತ್ತು. ಪರೋಕ್ಷವಾಗಿ ಕೇಳಿದ್ದಕ್ಕೆ ಅವನ್ ಕೊಟ್ಟ ಉತ್ತರ ನನ್ನಿಂದ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ ಮೈನಾ. ಇನ್ನು ನೇರವಾಗಿ ಹೇಳಿದಿದ್ರೆ ಅವನ್ ಏನ್ ಹೇಳ್ತಿದ್ನೋ, ಏನ್ ಮಾಡ್ತಿದ್ನೋ. ಮೇಡಮ್, ಅಂತದ್ ಏನ್ ಹೇಳಿದ್ರು ಮೇಡಮ್? ಪ್ಲೀಸ್ ಮೇಡಮ್ ಹೇಳಿ ಮೇಡಮ್, ಅಂತದ್ ಏನ್ ಹೇಳಿದ್ರು? ಹೇಳಿ ಮೇಡಮು. ಒಂದ್ ವೇಳೆ ಮೈನಾ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ ಅಂತ ಕೇಳಿದಕ್ಕೆ ನಾನ್ ಬದುಕಿರೋದಿಲ್ಲ, ಸತ್ತು ಹೋಗ್ತೀನಿ ಅಂತ ಹೇಳ್ದ. ಇಷ್ಟು ಹೇಳಿದ ಮೇಲೂ ನಾನ್ ಹೇಗ್ ತಾನೇ ನೇರವಾಗಿ ಧೈರ್ಯವಾಗಿ ಮಾತಾಡ್ಲಿ ಹೇಳು ಮೈನಾ? ಹಾಗಾದ್ರೆ ಈಗೇನ್ ಮಾಡೋದು ಮೇಡಮು? ಅವನು ಒಪ್ಸಕ್ಕಾಗಕ್ಕಿಲ್ವಾ? ಆಗೋದೇ ಇಲ್ಲ ಅಂತ ಹೇಳ್ತಿಲ್ಲ ಮೈನಾ, ನನ್ಗೆ ಸ್ವಲ್ಪ ಸಮಯ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಸಂದರ್ಭ ನೋಡ್ಕೊಂಡು ನಾನು ಮತ್ತೆ ಅವನ ಹತ್ರ ಮಾತಾಡ್ತೀನಿ. ದಯವಿಟ್ಟು ಕ್ಷಮಿಸಿ ಮೇಡಮು. ಮೇಡಮು, ಮೇಡಮು. ಧ್ರುವ ಅವ್ರೆ, ನೋಡಿದ್ರ ಮೈನಾ ಅವ್ರೆ, ನಾನ್ ಯಾಕೆ ಈ ವಿಷಯದ ಬಗ್ಗೆ ಪುಷ್ಪಕ್ ಸರ್ ಹತ್ರ ಮಾತಾಡ್ತಿರ್ಲಿಲ್ಲ ಅಂತ ಈಗ್ಲಾದ್ರೂ ಅರ್ಥ ಆಯ್ತಾ? ನನ್ಗೆ ಈ ತರ ಆಗುತ್ತೆ ಅಂತ ಮೊದ್ಲೇ ಗೊತ್ತಿತ್ತು. ಹಾಗಂತ ಹೇಳ್ದೆ ಇರಕ್ಕಾಯ್ತದ? ಹೇಳ್ದೆ ಇರೋದಕ್ಕಾಗಲ್ಲ ಮೈನಾ ಅವ್ರೆ. ಆದ್ರೆ ಇವಾಗ ಮೇಡಮ್ ಏನ್ ಹೇಳಿದ್ರು? ಸಮಯ ಸಂದರ್ಭ ನೋಡ್ಕೊಂಡು ಮಾತಾಡ್ತೀನಿ ಅಂತ. ನಾನು ಇಷ್ಟ ದಿನ ಅದನ್ನೇ ತಾನೇ ಹೇಳ್ತಾ ಇದ್ದಿದ್ದು. ಆದ್ರೆ ನಿಮ್ಗೆ ಶಂಕದಿಂದ ಬಂದ್ರೇನೆ ತೀರ್ಥ. ನೀವ್ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ನೋಡಿ. ಸದ್ಯಕ್ಕೆ ಮೇಡಮ್ ಇವಾಗ ಇಂಡೈರೆಕ್ಟ್ ಆಗಿ ಮಾತಾಡಿದ್ರು. ಅಕಸ್ಮಾತ್ ನೇರವಾಗಿ ಅವ್ರು ಕೇಳಿದಿದ್ರೆ ಏನಾಗ್ತಿತ್ತು ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿ. ಧ್ರುವ,